ಏನಾಯ್ತು ನೋಡಿ ಸರ್ ಮತ್ತೆ ಆಲ್ಮೋಸ್ಟ್ 2 ದಿವಸ ಆಗ್ತಾ ಬಂತು. ಎಡಿಟರ್ ನೋಡಿದ್ರೆ ಹೊಸ ಕಾನ್ಸೆಪ್ಟೇ ತಂದಿಲ್ಲ, ಏನಿಲ್ಲ. ಏನ್ ಮಾಡೋದು ವಿಡಿಯೋ ಕರೆನಾಗ ಹೋಗ್ಲಿ. ಏನ್ ಕಾನ್ಸೆಪ್ಟ್ ಅನ್ನೋದು ನೀವೇನಾದ್ರು ಹೇಳಿ ಎಡಿಟರ್. ಕಾನ್ಸೆಪ್ಟ್ ಅದೇ ಸರ್, ನಾವು ಆಲ್ಮೋಸ್ಟ್ 2 ದಿವಸ ಆಗ್ತಾ ಬಂತು. ಎಡಿಟರ್ ನೋಡಿದ್ರೆ ಹೊಸ ಕಾನ್ಸೆಪ್ಟೇ ತಂದಿಲ್ಲ, ಏನಿಲ್ಲ. ಏನ್ ಮಾಡೋದು ವಿಡಿಯೋ ಕರೆನಾಗ ಹೋಗ್ಲಿ. ಹಲೋ ಮಿಸ್ಟರ್ ಸೂರಿ. ಬನ್ನಿ ಅಪ್ಪ. ಎಲ್ಲೋದ್ರಿ? ಕಾರಣ ಇಲ್ಲ ಸರ್. ಇಲ್ಲ, ಒನ್ ಡೇ ಬಿಸಿ ಇದೆ, ಹೇಳಿ. ಬನ್ನಿ. ಅದೇ ಇವಾಗ ಏನ್ ಡಿಸ್ಕಸ್ ಮಾಡೋಣ ನೋಡಿ. ಆಲ್ರೆಡಿ ಒಳ್ಳೆ ರಿಪೋರ್ಟ್ಸ್ ಬಂದಿದೆ. ನಮ್ದು ಹೊಸ ಇವಾಗ ಚಾನಲ್ ಅಂತ ಇಂಟ್ರೊಡಕ್ಷನ್ ನೀವ್ ಹೇಳ್ದಂಗೆ ಕೊಟ್ಟಾಯ್ತು. ನೆಕ್ಸ್ಟ್ ಇವಾಗ ಏನ್ ಕಾನ್ಸೆಪ್ಟ್ ಅನ್ನೋದೇ ಗೊತ್ತಾಗ್ತಲ್ಲ. ವ್ಯೂಸ್ ಗಳು ನೋಡಿ, ಒಳ್ಳೆ ವ್ಯೂಸ್ ಬಂದಿದೆ. ಅಬ್ಬಬ್ಬಬ್ಬಾ, ಲ್ಯಾಟ್ರಿ, ಇನ್ಕಮ್ ಟ್ಯಾಕ್ಸ್. 62 ಜನ ಸಬ್ಸ್ಕ್ರೈಬರ್ಸ್. ಸರ್, ಫಸ್ಟ್ ಡೇನೆ ನಮ್ಗೆ ಇಷ್ಟೊಂದು ಸಬ್ಸ್ಕ್ರೈಬರ್ಸ್ ಬಂದಿರೋದ್ರಿಂದ ಖುಷಿ ಆಗ್ತಾ ಇದೆ ನಮಗೂ ಸಹ. ಸೊ ನಮ್ ಕ್ಯಾಮ್ರಾಮನ್ ಸಹ ರೆಡಿ ಇದಾರೆ. ನೀವ್ ಎಲ್ಲಿ ಹೇಳ್ತಿರೋ ಅಲ್ಲಿ ರೆಡಿ ಇದೀವಿ ನಾವು. ಕ್ಯಾಮ್ರಾಮನ್ ರೆಡಿ ಇದಾರೆ, ಕರೆಕ್ಟ್. ಬಟ್ ಏನ್ ಕಾನ್ಸೆಪ್ಟ್ ಅನ್ನೋದು ನೀವೇನಾದ್ರು ಹೇಳಿ ಎಡಿಟರ್. ಕಾನ್ಸೆಪ್ಟ್ ಅದೇ ಸರ್, ನಾವ್ ಇವಾಗ ಮಾತಾಡಿರೋದ್ರ ಬಗ್ಗೆನೇ ಅಂದ್ರೆ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಲಿ ಹಿಡಿಯುತ್ತೆ ಕೆಳಗೆ. ಆಯ್ತಣ್ಣ, ವಿಡಿಯೋದಲ್ಲಿ ಹೇಳಿರೋ ತರನೇ ಯಾವ್ದಾದ್ರು ಒಂದು ಪಿಕ್ ಮಾಡಿ ಕಾನ್ಸೆಪ್ಟ್ ನ ರೆಡಿ ಮಾಡ್ಬೇಕು ಸರ್. ನೋಡಿ, ಯಾರೋ ಕಿಸ್ರ ಯಾರು ನೋಡಿ. ಏನ್ರದು? ಏನಾಯ್ತು? ನೋಡಿ ಸರ್, ಮತ್ತೆ ಇವ್ರು ಇದ್ ಮಾಡ್ತಾರೆ, ನನ್ನ ಪಾಪಿ ನನ್ನ ಮಗ ಅಂತಾರೆ. ಯಾಕೋ ಪಾಪಿ ನನ್ ಮಗ ಅಂತ ಹೋಗೋಣಪ್ಪ ಅಂತ ಹೇಳಿದ್ರೆ ಬರಲ್ಲ, ಅಲ್ಲೇನು ಸಿಗಲ್ಲ. ಯಾವ ದೇವಸ್ಥಾನ? ಏನ್ ದೇವಸ್ಥಾನ? ಫ್ಲಾಶ್ ಬ್ಯಾಕ್. ಏನೋ ನಂದೀಶ, ಏನ್ ಮಾಡ್ತಾ ಇದೀಯಾ? ಓ ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಹೇಳಿ ಬ್ರೋ, ಏನ್ ಸಮಾಚಾರ? ಏನ್ ಇಲ್ಲಿ ಬಂದ್ಬಿಟ್ಟಿದ್ದೀರಾ? ಏನ್ ವಿಶೇಷ? ಏನ್ ನಡೆಸ್ತಾರ ಹೊರಗಡೆ ಮಾತಾಡ್ಕೊಂಡು? ಏನಿಲ್ಲ ಬ್ರೋ, ಇಬ್ರು ನಡೆಸ್ತಾರಪ್ಪ. ಏನೋ ಕಂಟೆಂಟ್ ಮಾಡ್ತೀನಿ, ಶೂಟ್ ಮಾಡ್ತೀನಿ ಅಂತ. ಅದೇನ್ ಮಾಡಕತ್ತಾರೋ ಗೊತ್ತಿಲ್ಲ. ಸೊ ಅದಕ್ಕೆ ಸುಮ್ನೆ ಮೊಬೈಲ್ ನೋಡ್ತಾ ಕೂತಿದ್ದೀನಿ. ಸೊ ಅವ್ರು ಏನ್ ಮಾಡ್ಕೊಂಡ್ ಪ್ಲಾನಿಂಗ್ ಮಾಡ್ತಾವ್ರೆ. ಬರ್ಲಿ ಅಂತ ಕೂತಿದ್ದೀನಿ. ನೀವೇನ್ ಸಮಾಚಾರ ಇಲ್ಲಿ? ಹಾಗೆ ಬಂದು ಏನು ವೀಕೆಂಡ್ ಪ್ಲಾನ್? ವೀಕೆಂಡ್ ಬ್ರೋ ಎಲ್ಲೂ ಇಲ್ಲ ಬ್ರೋ, ಸುಮ್ನೆ ಮನೇಲೇನೆ ಪಾರ್ಟಿ ಗೀಟಿ ಮಾಡೋಣ ಬನ್ರಿ. ಏನ್ ಬ್ರೋ ಪಾರ್ಟಿ ಗೀಟಿ ಎಲ್ಲ? ಇವ್ನ ಯಾವ ಸೆಡೆ ನನ್ ಮಗ. ಸುಮ್ನೆ ಬೋರ್, ಸುಮ್ನೆ ಡೈಲಿ ಮಾಡಿದ್ದೆ ಮಾಡ್ತಿರೋದು. ಬೇರೆ ಇಲ್ಲ, ಒಂದ್ ಡಾಬಾ ಐತೆ ಬನ್ರಿ, ಎಣ್ಣೆ ಹೊಡೆನ ಪಾರ್ಟಿ. ಬರೀ ಇಂತದೆಯಾ? ಡೈಲಿ ಮಾಡಿದ್ದೆ ಮಾಡ್ತಿಲ್ಲ ಬ್ರೋ. ಬೇರೆ ಕಡೆ ನೋಡಿ ಬೇಕಾದ್ರೆ ಎಲ್ಲ ಹೋಗೋಣ ಬೇಕಾದ್ರೆ. ಆಯ್ತು, ಅವ್ನ್ ದೇವಸ್ಥಾನ ಸುತ್ಕೊಂಬರೋಣ. ಯಾವ ದೇವಸ್ಥಾನ ಹೋಗೋಣ? ಆದಿಚುಂಚನಗಿರಿ ಹೋಗ್ಬರೋಣ. ಆದಿಚುಂಚನಗಿರಿ ಬ್ರೋ, ಇವಾಗ ರೀಸೆಂಟ್ ಸ್ಯಾಟರ್ಡೇ ಹೋಗಿದ್ದೆ ನಾನು. ಸೊ ಅಲ್ಲಿ ಫ್ರೆಂಡ್ ಜೊತೆ ಹೋಗಿದ್ನಲ್ಲ, ಸೊ ಅದಕ್ಕೆ ಇವಾಗ ಮತ್ತೆ ಅಲ್ಲಿ ಬೋರ್ ಅಲ್ಲ, ಮತ್ತೆ ಬೇರೆ ಕಡೆ ನೋಡಿಬೇಕು ಹೋಗೋಣ. ನಮ್ ಯಾರು ಕರ್ದಲ್ಲ, ಹಂಗೆ ಹೋಗ್ಬಿಟ್ಟಿದ್ಯಾ? ಫ್ರೆಂಡ್ ಜೊತೆ ಹೋಗಿದ್ನಲ್ಲ ಬ್ರೋ. ಸೊ ನೀವೇನಕ್ಕೆ ಅಂತ ನಾನ್ ಕರೆಯಿಲ್ಲ, ಯಾಕಂದ್ರೆ ನಮ್ ಜೊತೆ ಬರ್ತೀರಾ ನೀವೆಲ್ಲ. ಓ, ನೀವ್ ಫ್ರೆಂಡ್ ಜೊತೆ ಹೋಗಿರೋದಾ? ಹೌದು. ಶಿವಗಂಗೆ ಬೆಟ್ಟಕ್ಕೆ ಹೋಗೋಣ. ಶಿವಗಂಗೆ ಬೆಟ್ಟ ಹೋಗಿದ್ದೆ ಬ್ರೋ. ಅಲ್ಲೂ ಒಂದ್ಸಲ 2 ಸಲ ಹೋಗಿದ್ದೀನಿ. ಸುಮ್ನೆ ಬೆಟ್ಟ ಹತ್ಬೇಕು, ಇಳಿಬೇಕು, ಏನಿಲ್ಲ. ಅಲ್ಲಿ ದೇವಸ್ಥಾನ ನೋಡ್ಕೊತೀವಿ, ಬರ್ತೀವಿ. ಹೆವಿ ಬಿಸ್ಲು ಬ್ರೋ, ಆಗಲ್ಲ. ಬಿಸ್ಲಿರ್ಲಿ, ಪುಣ್ಯಕ್ಷೇತ್ರ, ದೇವ್ರ ದರ್ಶನ ಮಾಡೋದು, ಹೊಲಕಲ್ ತೀರ್ಥ ಸಿಕ್ಕತ್ತೆ. ಏನ್ ಬ್ರೋ ಹೊಲಕಲ್ ತೀರ್ಥ ಅಂತೀರಾ? ಸೊ ಅಲ್ಲಿ ಏನು ನೀರ್ ತೆಗೆದಲ್ವಾ? ಅಲ್ಲಿ ನೀರ್ ಸಿಗೋದಿಲ್ಲಲ್ಲ ಬ್ರೋ. ಅಲ್ಲಿ 2 ಸಲ 3 ಸಲ ಹೋಗಿದೀನಿ. ಏನು ಹೋಗ್ಬೇಕಾದ್ರೆ ಒಂದ್ಸಲ ಸಿಕ್ಕಿಲ್ಲಪ್ಪ ಅಲ್ಲಿ ನೀರು. ನೀವೇನ್ ಮಳೆಗಾಲದಲ್ಲಿ ಹೋಗಿದ್ರ ಅನ್ಕೋತೀನಿ. ಸೊ ಅವಾಗ ಸಿಕ್ಕೈತಿ ನಿಮ್ಗೆ. ಅದ್ನೇ ನೀವು ವಿಶೇಷತೆ ಅಂದ್ರೆ ಎಲ್ಲಿ? ನಾನು 10 ಸಲ ಹೋದಾಗೂ ನನ್ ಸಿಕ್ಕಿದೆ. ನಂಗೆ ಸಿಕ್ಕಿಲ್ಲ ಬ್ರೋ. ಅಲ್ಲಿ 10 ಸಲ ಹೋದಾಗ ಸಿಕ್ಕಿದ್, ನಮ್ ಫ್ಯಾಮಿಲಿ ಅವ್ರು ಸಿಕ್ಕಿದ್, ನನಗೆ ಸಿಕ್ಕಿದ್, ನಾನ್ ಎತ್ತಿ ಕೊಟ್ಟಿದ್ದೀನಿ. ಬರೀ ಹುಟ್ಟಿರೋರ್ಗೆ ಪುಣ್ಯಕ್ಷೇತ್ರದಲ್ಲಿ. ಅಲ್ಲ, ನಂಗೆ ಸಿಕ್ಕಿಲ್ವಲ್ಲ ಅಂತ ನಾವು ಇದ್ ಮಾಡ್ತಾ ಇದೀನಲ್ಲ. ನಿಮ್ಗೆ ಸಿಕ್ಕೈತೆ ಅಂತ ನಾನು ಹೆಂಗ್ ನಂಬ್ಲಿ? ಅದು ಪುಣ್ಯ ಮಾಡಿರ್ಬೇಕಂತ. ಪಾಪಿ ನನ್ ಮಕ್ಳು ಸಿಕ್ಕಲ್ಲ. ಪುಣ್ಯ ಪಾಪಿ ನನ್ ಮಗ ಅಂತಿದ್ದಾನೆ. ಅಯ್ಯೋ, ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಅಂತಾರೆ, ಅಲ್ಲಿ ಹೊಲಕಲ್ ತೀರ್ಥ ಅಂತಾರೆ. ನಾನು 2 ಸಲ ಹೋಗಿದ್ದೀನಿ, ನಂಗೆ 2 ಸಲ ಸಿಕ್ಕಿಲ್ಲ. ಅಲ್ಲ ಕಂಟ್ರಲ್ಲ, ನಮ್ ಕಂಟೆಂಟ್ ಇಲ್ಲ ಅಂತ ನಾವು ಅಲ್ಲಿ ಒಳಗಡೆ ಡಿಸ್ಕಷನ್ ಮಾಡ್ತಾ ಇದೀವಿ. ನೀವು ನೋಡಿದ್ರೆ ಕಿತ್ತಾಡ್ಕೊಂಡ್ ಸಾಯ್ತಾ ಇದೀರಾ. ದೇವಸ್ಥಾನಕ್ಕೆ ಹೋಗೋಣ ಬನ್ನಿ, ಕರಿತೀನಿ, ಬರ್ಬೇಕಷ್ಟೇ ವೀಕೆಂಡ್ ಅಲ್ಲಿ. ಅಲ್ಲ, ಇದು ಪಾಪಿ ನನ್ ಮಗ ಅಂತಾರೆ, ಮತ್ತೇನು ಇಲ್ಲ ಅಂತಾರೆ. ಇವಾಗ ದೇವಸ್ಥಾನ, ಯಾವ ದೇವಸ್ಥಾನ? ಶಿವಗಂಗೆ ಸರ್. ನೋಡಿ, ನೀನು ನೀರು ಬರುತ್ತೆ ಅಂತ, ನೀನು ನೀರು ಬರಲ್ಲ ಅಂತ. ಅದೇನಿದೆ ಅಂತ ಹೇಳ್ಬಿಟ್ಟು ನೋಡೇ ಬಿಡೋಣ. ಕಾರ್ತಿಕ ನಂದೀಶ ನಡಿರೋ ಮಗ. ಸರಿ ಸರ್, ಹೋಗೋಣ.